ಸರಿ, ಯಾರು ಈಗ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರು, ನಾಳೆಗೆ ಆಗ್ತೀನಿ ಅಂದ್ರ, ಸಿದ್ದರಾಮಯ್ಯ ತೆಗೆದು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರ, ಯಾವ್ದ್ರ ಮಾಧ್ಯಮದಾಗ ಹೇಳಿದ್ದೇನ್ರ ಉದಾಹರಣೆ ಇದೆನಾ? ಸರಿ, ಈಗ ನಾವ್ ಯಾರನ್ನ ನಡ್ಡನ್ ಭೇಟಿ ಹಾಕಿ ಹೋಗೋಣ? ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ವಿಜಯ್ ಅವರು ಹೇಳ್ತಾ ಇದ್ದಾರೆ ದಸರಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಸರಿ, ಈಗ ಬಿಜೆಪಿ ಅವರು ಕನಸು ಕಾಣ ಕೆಲಸ ಮಾಡಕತ್ತಾರ. ಮೊದಲು ಕೇಂದ್ರ ಸರ್ಕಾರದವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರೆದು ಸಿಬಿಐ ಕೊಡ್ತಿರೋ, ಇಡಿ ಕೊಡ್ತಿರೋ ಅವ್ರನ್ನ ಕೊಡ್ರಿ. ಯಾಕಂದ್ರೆ ಅವ್ರು ಹೇಳಿದ್ದು 1000 ಕೋಟಿ ಇದೆ, 1000 ಕೋಟಿ ಒಳಗೆ ಸರ್ಕಾರ ಬೀಳಿಸ್ತೀನಿ ಅಂದ್ರೆ ಯಾರ ಹತ್ರ 1000 ಕೋಟಿ ಇದೆ? ಏನ್ ವಿಜೇಂದ್ರ ಹತ್ರ ಇದೆನಾ? ಏನ್ ಬೊಮ್ಮೆಯವ್ರ ಹತ್ರ ಐತಾ? ಯಾರಾದ್ರೆ ಬಿಜೆಪಿ ನಾಯಕನ ಇಡಿ ಹೊರಪಡಿಸ್ಲಿ. ಅದನ್ನ ಮಾಡಂಗಿಲ್ಲ ಬಿಜೆಪಿ ಅವರು. ಅದನ್ನ ಬಿಟ್ಟು 1000 ಕೋಟಿ ಯಾರು ಸರ್ಕಾರ ಕೆಡೋಕೆ 1000 ಕೋಟಿ ಬೇಕು, 1000 ಕೋಟಿ ರೆಡಿ ಇಟ್ಟಿದ್ದೀವಿ ಅಂತಂತಂದು ಯಾರು ಇಟ್ಟ ರೆಡಿ? ಯತ್ನಾಳವ್ರನ್ನ ಕರೆದು ಎನ್ಕ್ವೈರಿ ಮಾಡಲಿ ಕೇಂದ್ರ ಸರ್ಕಾರ. ಒತ್ತಾಯ ಮಾಡ್ತೀನಿ ನಿಮ್ಮ ಮುಖಾಂತರ ನಾನು. ನೀವು 62 ಕೋಟಿಗೆ ಇಡಿ ಕೇಸ್ ಆಗುತ್ತಾ? ಆಸ್ತಿ ಅಲ್ಲ, ದುಡ್ಡು ಸಿಕ್ಕಿದ್ದಲ್ಲ, ಮತ್ತೊಂದಲ್ಲ. 62 ಕೋಟಿಗೆ ಇಡಿ ಕೇಸ್ ಮಾಡಕ್ ರೆಡಿ ಆಗುತ್ತಾ? 1000 ಕೋಟಿಗೆ ಯಾಕೆ ಇಡಿ ಕೇಸ್ ಮಾಡ್ತಾ ಇಲ್ಲ? ಮುಖ್ಯಮಂತ್ರಿಗಳು ಅದ್ರ ವ್ಯಾಲ್ಯೂ 62 ಕೋಟಿ ಅಂದಕ್ಕೆ ನಾವು ಕೇಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಸರಿ. 1000 ಕೋಟಿ ಹೇಳಿದಾರಲ್ಲ ಯತ್ನಾಳ್ ಅವರು, ಬಿಜೆಪಿ ಪಕ್ಷದವರು, ಅವ್ರು ಕರೆದು ಎನ್ಕ್ವೈರಿ ಮಾಡಿ ಯಾರ ಮನೆಯಾಗಿದೆ 1000 ಕೋಟಿ ಅಂತ ಚರ್ಚೆ ಆಗಲಿ. ಅದ್ರ ಬಗ್ಗೆ ಚರ್ಚೆ ಆಗಾಗಲ್ಲ. ಮುಖ್ಯಮಂತ್ರಿಗಳ ಮೂಡೋದ ಬಗ್ಗೆ ಏನಿದೆ, ಏನು ಸಾಕ್ಷಿ ಇದೆ? ಆಗ್ಲಿ ತನಿಖೆ ಕೊಟ್ಟಿದ್ದಾರಲ್ಲ ಕೋರ್ಟು. ನಾವು ಕಾನೂನನ್ನು ಗೌರವಿಸ್ತೀವಿ, ಕಾನೂನನ್ನು ಯಾವಾಗಲೂ ಪ್ರೀತಿಸ್ತೀವಿ. ಆಗಲಿ, ಅದಕ್ಕೆ ಯಾಕೆ ರಾಜೀನಾಮೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಮೇಲೆ 2 ಕೇಸ್ ಇದಾವಲ್ಲ, FIR ಆಗಿದೆಯಲ್ಲ, ಮೊದಲು ರಾಜೀನಾಮೆ ಕೊಡಲಿ ಕುಮಾರಸ್ವಾಮಿ ಅವರು. ಯಾವ ನೈತಿಕ ಹಕ್ಕಿದೆ ಕುಮಾರಸ್ವಾಮಿ ಅವರಿಗೆ, ಬಿಜೆಪಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ? ಪ್ರಹ್ಲಾದ್ ಜೋಶಿ ಅವರು ತಮ್ಮ ಪಾರ್ಟಿ ಒಳಗೆ ಅವ್ರನ್ನ ಮಂತ್ರಿಮಂಡಲದಾಗ ಇಟ್ಕೊಂತಾರೆ 2 ಕೇಸ್ ಆದವ್ರಿಗೆ. ನಾನು ಇವತ್ತು ಹೇಳ್ತೀನಿ, ಅಕಸ್ಮಾತ್ ಕೇಸ್ ಇದ್ದವ್ರು ರಾಜೀನಾಮೆ ಕೊಡ್ಬೇಕನ್ನೋದು ಪರಿಸ್ಥಿತಿ ಬಂತಂದ್ರೆ ಕೇಂದ್ರ ಸರ್ಕಾರದೊಳಗೆ ನನಗಂತ 8 ರಿಂದ 10 ಇರ್ತಾರೆ, ಇಲ್ಲಿ ಗೊತ್ತಿಲ್ಲ. ಎಲ್ಲರ ಮಗು ಕೇಸ್ ಇದೆ. ಅವರು ಎಲ್ಲರ ಕ್ರಿಮಿನಲ್ಗಳೇ. ಎಷ್ಟು ಮಂದಿ ಕ್ರಿಮಿನಲ್ ಕೇಸ್ ಇಲ್ಲ ಅವ್ರ ಮೇಲೆ? ಸುಮ್ಮನೆ ನೋಡಿ, ಬಿಜೆಪಿ ಅವ್ರಿಗೆ ಏನಾಗಿದೆ ಅಂದರೆ ಮಾತಾಡೋದೊಂದು ಚಟ. ಅವ್ರಿಗೊಂದು ಹ್ಯಾಬಿಟ್. ಜಾತಿ ಜನಗಣತಿ, ಇದು ಜಾತಿ ಜನಗಣತಿ ಅಂತ ಅಂದವ್ರು ಯಾರು? ವಿರೋಧ ಮಾಡ್ತಿರ್ಬೋದು ನಮ್ಮ ಪಾರ್ಟಿಯಾಗನು. ನಾವು ಹೇಳ್ತೀವಿ ಅದಕ್ಕೆ, ಇದು ಜಾತಿ ಜನಗಣತಿ ಅಲ್ಲಪ್ಪ, ಇದು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ವರದಿ ಇದು ಅಂತಂದು. ಬಿಕೆ ಹರಿಪ್ರಸಾದ್ ಅವರೇ ಹೇಳ್ತಾರೆ ಸರ್ಕಾರ ಬಿದ್ರೆ ಮೊದಲು ಜಾತಿ ತಪ್ಪು. ನೋಡಿ, ಜಾತಿ ಜನಗಣತಿ ಅನ್ನೋದಕ್ಕಿಂತ ಶೈಕ್ಷಣಿಕ, ಸಾಮಾಜಿಕ ವರದಿ ಅಂತ ಅನ್ಲಿ ಅಂತ ನಾನು ವಿನಂತಿಯನ್ನ ಮಾಡ್ತೀನಿ. ಈಗ ನಾನು ಹೇಳ್ತಾ ಇರೋದು, ನಮ್ಮ ಕೇಂದ್ರ ಸರ್ಕಾರದ ಪ್ರಣಾಳಿಕೆ ಜಾತಿ ಜನಗಣತಿ ಮಾಡಿಸ್ತೀವಂತಾನೆ ಇದೆ, ಅದರ ಪರನೇ ಇದ್ದೀವಿ. ಆದ್ರೆ ಕಾಂತರಾಜ್ ವರದಿ ಜಾತಿ ಜನಗಣತಿ ಅಲ್ಲ ಅಂತ ಹೇಳಕತ್ತೀನಿ ನಿಮ್ಗೆ, ಅಷ್ಟೇ ನಾನು.